ಮೊದಲಿಗೆ ಹುಬ್ಬಳ್ಳಿಯಲ್ಲಿ ಆದಂತಹ ಬಾಲಕಿಯ ಕಿಡ್ನಾಪ್ ಮತ್ತು ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೃತ್ಯ ಎಸಗಿದ ಪಾಪಿ ಆ ದುಷ್ಟ ಆ ಕಾಮುಕನನ್ನ ಎನ್ಕೌಂಟರ್ ಮಾಡಲಾಯಿತು. ಮತ್ತೊಂದು ಕಡೆ ದೇವಾಂಗಪೇಟೆ ರುದ್ರಭೂಮಿಯಲ್ಲಿ ಮಗುವಿನ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ. ಕುರುಬ ಸಮುದಾಯದ ವಿಧಿವಿಧಾನಂತೆ ಅಂತ್ಯಕ್ರಿಯೆ ನಡೀತಾ ಇದೆ. ನಿಜಕ್ಕೂ ಈ ದೃಶ್ಯ ಮನಕಲಕುವಂತಿದೆ. ಆ ತಂದೆ ತನ್ನ ಮಗುನ ಎರಡು ಕೈಯಲ್ಲಿ ಎತ್ಕೊಂಡು ಆಕ್ರಂದನ ಮಾಡುದು. ಮುದ್ದು ಮಗಳನ್ನ ಕಳ್ಕೊಂಡ ಶೋಕದಲ್ಲಿ ಆ ಇಡೀ ಕುಟುಂಬ ಇದೆ. ಹೆತ್ತವರ ಆಕ್ರಂದನ ಒಂದ್ ಕಡೆ ಮುಗಿಲು ಮುಡ್ತಾ ಇದ್ರೆ ಸೂತಕದ ಛಾಯೆ ಅಲ್ಲಿ ಆವರಿಸಿದೆ. ಆ ಬಾಲಕಿಯ ಶವವನ್ನ ಕೈ ಮೇಲೆ ಹೊತ್ಕೊಂಡು ಆ ತಂದೆ ಕಣ್ಣೀರಿಡ್ತಾ ಹೋಗ್ತಾ ಇದೆ. ನೋಡಿ, ಇಡೀ ಕುಟುಂಬ. ಬರ್ರಿ ಬರ್ರಿ ಲೋಕೇಶ, ಏ ಲೋಕೇಶ, ಲೋಕೇಶ ಬಡ ಬಡ ಸರ್ರಿ ಬರ್ರಿ ಬರ್ರಿ ಲೋಕೇಶ, ಏ ಲೋಕೇಶ, ಲೋಕೇಶ ಬಡ ಬಡ ಸರ್ರಿ ಬರ್ರಿ ಬರ್ರಿ ಲೋಕೇಶ, ಏ ಲೋಕೇಶ, ಲೋಕೇಶ ಬಡ ಬಡ ಸರ್ರಿ ಬರ್ರಿ ಬರ್ರಿ ಲೋಕೇಶ, ಏ ಲೋಕೇಶ, ಲೋಕೇಶ ಬಡ ಬಡ ನೋಡಿ, ಆ ಪುಟ್ಟ ಕಂದಮ್ಮ ಅದೇ ಕೈಯಲ್ಲಿ ಎತ್ತಿ ಆಡಿಸಿ ಬೆಳೆಸಿದಂತಹ ತಂದೆ ಪುಟ್ಟ ಮಗುವಿದ್ದಾಗ ಅದೇ ರೀತಿ ಎತ್ಕೊಂಡಿದ್ರು. ಆಗ ಅಳ್ತಾ ಇರೋದು ನೋಡಿ ಖುಷಿ ಪಡ್ತಾ ಇದ್ರು ತಂದೆ ಪುಟ್ಟ ಮಗುವನ್ನ ನೋಡಿ. ಆದರೆ ಈಗ ನೋಡಿ, ಆ 5 ವರ್ಷದ ಮಗು ಸಾವನ್ನಪ್ಪಿದೆ. ಅದನ್ನ ಕೈಯಲ್ಲಿ ಹೊತ್ಕೊಂಡು ಕಣ್ಣೀರು ಹಾಕ್ತಾ ಇದೆ ಇಡೀ ಕುಟುಂಬ. ಆ ತಂದೆಯವರು ನಮ್ಮ ಪವರ್ ಟಿವಿ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಮಗು ಕೇಳ್ತಾ ಇತ್ತು ನನಗೆ ಒಂದು ವಾರದಿಂದ, ಪಪ್ಪ ನನ್ನ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಕೊಡು, ನಾನು ಸೇರ್ಕೋಬೇಕು ಅಂತ ಹೇಳಿ. ಅದನ್ನು ನೆನಪಿಸ್ಕೊಂಡು ಪಾಪ ಗೊಳೋ ಅಂತ ಅಳ್ತಾ ಇದ್ರು. ಜೊತೆಗೆ ಏನಾದರೂ ನನಗೆ ಬೇಕು ಅಂತ ಕೇಳಿದಾಗ, ಕೋಪ ಮಾಡ್ಕೊಂಡಾಗ ತಂದೆ ಈಕೆಯೇ ಅಂದರೆ ಈ ಬಾಲಕಿಯೇ ಹೋಗಿ ಸಮಾಧಾನ ಮಾಡ್ತಿದ್ರು. ಸಾರಿ ಪಪ್ಪ, ಐ ಲವ್ ಯು ಪಪ್ಪ ಅಂತೆಲ್ಲ ಹೇಳ್ತಿತ್ತಂತೆ. ಈ ಮಾತನ್ನ ಆ ತಂದೆ ಆಡಬೇಕಾದ್ರೆ ಗದ್ಗದಿತರಾಗಿದ್ರು. ಸಾಕಷ್ಟು ಬೆಟ್ಟದಷ್ಟು ಕನಸುಗಳನ್ನು ಹೊತ್ಕೊಂಡಿದ್ರು. ಆದರೆ ಅನ್ಯಾಯವಾಗಿ ಈ ಬಾಲಕಿಯನ್ನ ಬಲಿ ಪಡೆದುಬಿಟ್ನಲ್ಲ ಆ ನೀಚ, ಆ ರಾಕ್ಷಸ. ಇಡೀ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ಆಗಿತ್ತು. ಪೊಲೀಸರು ಕಾರ್ಯಪ್ರವೃತ್ತರಾಗಿ ಕೆಲವೇ ಗಂಟೆಗಳಲ್ಲಿ ಆತನನ್ನ ಪತ್ತೆ ಹಚ್ಚಿ ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಗೆ ಹಂತದಲ್ಲಿತ್ತು. ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ದ ಆತ, ಆ ರಾಕ್ಷಸ. ಎಸ್ಕೇಪ್ ಆದಂತ ಒಂದು ಆ ಸಮಯದಲ್ಲಿ ಆ ರಾಕ್ಷಸನನ್ನ ಭದ್ರಕಾಳಿಯ ರೂಪದಲ್ಲಿ ನಮ್ಮ PSI ಅನ್ನಪೂರ್ಣ ಅವರು ಶೂಟ್ಔಟ್ ಮಾಡ್ತಾರೆ, ಎನ್ಕೌಂಟರ್ ಮಾಡ್ತಾರೆ. ಹೇಳಿದ್ವಲ್ಲ ಹಿಂದೆ ಪುರಾಣದ ಕಥೆಗಳಲ್ಲಿ ನೋಡಿದ್ವಿ, ರಾಕ್ಷಸನನ್ನ ಸಂಹಾರ ಮಾಡೋದಕ್ಕೆ ಸಾಕ್ಷಾತ್ ಆ ದೇವಿಯೇ ಭದ್ರಕಾಳಿಯಾಗಿ ಬರ್ತಾಳೆ ಅಂತ. ಇಲ್ಲೂ ಹಂಗೆ ಆಗಿದೆ ನೋಡಿ. ಹೆತ್ತವರ ಆಕ್ರಂದನ ಮುಗಿಲು ಮುಡ್ತಾ ಇದೆ, ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ. ದೇವಾಂಗಪೇಟೆ ರುದ್ರಭೂಮಿಯಲ್ಲಿ ಮಗುವಿನ ಅಂತ್ಯ ಸಂಸ್ಕಾರ ಆಗ್ತದೆ. ಈ ಸಂದರ್ಭದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇರೋದನ್ನು ಗಮನಿಸ್ತಾ ಇದೆ. ಬರ್ರಿ ಬರ್ರಿ ಲೋಕೇಶ, ಏ ಲೋಕೇಶ, ಲೋಕೇಶ ಬಡ ಬಡ ಸರ್ರಿ ಬರ್ರಿ ಬರ್ರಿ ಲೋಕೇಶ, ಏ ಲೋಕೇಶ, ಲೋಕೇಶ ಬಡ ಬಡ ಸರ್ರಿ
ನೋಡಿ, ಕುರುಬ ಸಮುದಾಯದ ವಿಧಿವಿಧಾನದಂತೆ ಅಂತ್ಯಕ್ರಿಯೆ ನಡೀತಾ ಇದೆ. ಹೇಳ್ತಾ ಇದೆ, ಈ ರಾಕ್ಷಸನನ್ನ ಸಂಹಾರ ಮಾಡೋದಕ್ಕೆ ಅಂತ PSI ಅನ್ನಪೂರ್ಣ ಅವರು ಭದ್ರಕಾಳಿಯ ರೂಪದಲ್ಲಿ ಬಂದರು. ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ. ಅದರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕುರುಬ ಸಮುದಾಯದ ವಿಧಿವಿಧಾನದಂತೆ ಆ ಪುಟ್ಟ ಬಾಲಕಿ ಕಂದಮ್ಮ, 5 ವರ್ಷದ ಕಂದಮ್ಮ